ಶೌಚಗುಂಡಿ ಸ್ವಚ್ಛತೆಗಿಳಿದ ಓರ್ವ ಸಾವನ್ನಪ್ಪಿದ್ದು ಮತ್ತೋರ್ವ ಗಂಭೀರವಾಗಿದೆ. ಇನ್ನು ಬೆಂಗಳೂರಿನ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈ ಘಟನೆ ನಡೆದಿದೆ. ಶೌಚಗುಂಡಿ ಸ್ವಚ್ಛತೆಗಿಳಿದ ಓರ್ವ ಸಾವನ್ನಪ್ಪಿದ್ದು ಮತ್ತೋರ್ವನ ಸ್ಥಿತಿ ಗಂಭೀರವಾಗಿದೆ. ಬೆಂಗಳೂರಿನ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಡೆದಿರುವಂತಹ ಘಟನೆ ಇದು. ರಾತ್ರಿ ಶೌಚಗುಂಡಿ ಕ್ಲೀನ್ ಮಾಡಲು ಮುನಿಸ್ವಾಮಿ ಹೋಗಿದ್ದ 39 ವರ್ಷದ ಮುನಿಸ್ವಾಮಿ ಅಲಿಯಾಸ್ ಪುಟ್ಟ ಮೃತ ದುರ್ದೈವಿಯಾಗಿದ್ದಾರೆ. ಗುಂಡಿಯ ಒಳಗೆ 1 ಗಂಟೆ ಇದ್ದ ಮುನಿಸ್ವಾಮಿ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಗೆ ಸೇರಿಸದೆ ಮನೆಗೆ ಕರೆದೊಯ್ದಿದ್ದರಿಂದ ಸಾವನ್ನಪ್ಪಿದ್ದಾರೆ. ಬೆಳಗ್ಗೆ ನೋಡಿದಾಗ ಮುನಿಸ್ವಾಮಿ ಮೃತಪಟ್ಟಿದ್ದು ಬೆಳಕಿಗೆ ಬಂದಿದೆ. ಆರ್ಎಂಸಿ ರ್ಯಾಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮತ್ತೋರ್ವ ವ್ಯಕ್ತಿ ಆಂಥೋನಿ ಎಂಬಾತ ಆಸ್ಪತ್ರೆಗೆ ದಾಖಲನ್ನು ಕೂಡ ಮಾಡಿಸಲಾಗಿದೆ. ಇನ್ನು ಶೌಚಗುಂಡಿ ಕ್ಲೀನ್ ಮಾಡಿಸೋದಕ್ಕೆ ಮನುಷ್ಯರನ್ನ ಇಳಿಸೋಂಗಿಲ್ಲ ಅಂತ ಕಾನೂನು ಕೂಡ ಹೇಳುತ್ತೆ. ಕೆಲವೊಂದಿಷ್ಟು ನಿಯಮ ಕೂಡ ಇದೆ. ಆದ್ರೆ ಅದು ಯಾವ ರೀತಿ ಅವ್ರನ್ನ ಈ ಶೌಚಗುಂಡಿ ಕ್ಲೀನ್ ಮಾಡಿಸೋದಕ್ಕೆ ಇಳಿಸಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಕುರಿತ ಹೆಚ್ಚಿನ ಮಾಹಿತಿ ನೀಡುತ್ತೆ ನಮ್ಮ ಪ್ರತಿನಿಧಿ ಸುಚಿತ್ರ. ಶೌಚಗುಂಡಿಯನ್ನ ಕ್ಲೀನ್ ಮಾಡಿಸೋದಕ್ಕೆ ಫಸ್ಟ್ ಆಫ್ ಆಲ್ ಯಾರನ್ನೂ ಕೂಡ ಇಳಿಸಂಗಿಲ್ಲ, ಯಂತ್ರಗಳನ್ನ ಬಳಕೆ ಮಾಡ್ಕೊಳ್ಬೇಕು. ಒಂದು ವೇಳೆ ಈ ರೀತಿಯಾಗಿ ಇಳಿಸಿರೋದೇ ಮೊದಲನೇ ತಪ್ಪು. ಅಂಥದ್ರಲ್ಲಿ ಏನು ಪ್ರಿಕಾಕ್ಷನ್ ಇರ್ಲಿಲ್ವಾ ಹೇಗೆ ಅಂತ? ಏನು ಶೌಚಗುಂಡಿಗೆ ಮನುಷ್ಯನ ಇಳಿಸಬಾರ್ದು ಅಂತ ಹೇಳಿ ಈಗಾಗಲೇ ಹೇಳಿರುವಂತದ್ದು. ಆದ್ರೂ ಕೂಡ ಕೆಲವೊಂದು ಏರಿಯಾಗಳಲ್ಲಿ ಶೌಚಗುಂಡಿಯನ್ನ ಕ್ಲೀನ್ ಮಾಡೋದಕ್ಕೆ ಮನುಷ್ಯಗಳನ್ನ ಇಳಿಸಿ ಅಲ್ಲಿ ಶೌಚಗುಂಡಿಯನ್ನ ಕ್ಲೀನ್ ಮಾಡೋದಕ್ಕೆ ಮನುಷ್ಯನ ಬಳಕೆ ಮಾಡ್ಕೊಳ್ತಾ ಇರುವಂತದ್ದು. ಅದೇ ರೀತಿಯಲ್ಲಿ ಆರ್ಸಿ ನಗರದ ಇಂದಿರಾ ಕ್ಯಾಂಟೀನ್ ಬಳಿ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಏನು ಅಲ್ಲಿಯ ಸ್ಥಳೀಯ ವ್ಯಕ್ತಿಯನ್ನ ಯಾರೋ ಹಣದ ಆಸೆಯನ್ನ ತೋರಿಸಿ ಈ ಒಂದು ಶೌಚಗುಂಡಿಯನ್ನ ಕ್ಲೀನ್ ಮಾಡು, ನಿನ್ಗೆ ಒಂದಷ್ಟು ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಮ್ಗೊಂದಷ್ಟು ಹಣ ಸಿಗುತ್ತೆ ಅನ್ನೋ ಒಂದು ಆಸೆಯಿಂದ ಆ ಇಬ್ಬರು ವ್ಯಕ್ತಿಗಳು ಕೂಡ ಒಳಚರಂಡಿಗೆ ಇರ್ತಾರೆ. ಏನು ಪುಟ್ಟಸ್ವಾಮಿ ಜೊತೆಗೆ ಆಂಥೋನಿ ಇಬ್ರು ಕೂಡ ಸಂಜೆ 7 ಗಂಟೆಗೆ ಒಳಚರಂಡಿ ಇಳಿದು ಆ ಒಂದು ಒಳಚರಂಡಿಯನ್ನ ಕ್ಲೀನ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಉಸಿರುಗಂಟುವಂತಹ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಅವರಿಬ್ರು ಕೂಡ ಹೊರಗೆ ಬರ್ತಾರೆ. ಹೊರಗೆ ಬಂದಂತ ಸಂದರ್ಭದಲ್ಲಿ ಪುಟ್ಟಸ್ವಾಮಿಗೆ ಸಾಕಷ್ಟು ರೀತಿಯಲ್ಲಿ ಉಸಿರಾಟದ ಸಮಸ್ಯೆ ಕೂಡ ಆಗುತ್ತೆ, ಆಂಥೋನಿಗೂ ಕೂಡ ಅದೇ ರೀತಿ ಆಗುತ್ತೆ. ಸಂಜೆ ರಾತ್ರಿ ವೇಳೆ ಮಜ್ಜಿಗೆಯನ್ನ ಕುಡಿದು ಮಲ್ಕೊಳ್ತಾರೆ. ಬೆಳಗ್ಗೆ ಎದ್ದು ನೋಡಿದಂತಹ ಸಂದರ್ಭದಲ್ಲಿ ಸಂಜೆ ಹೊತ್ತಿಗೆನೆ ಪುಟ್ಟಸ್ವಾಮಿ ಅವರು ಮೃತವನ್ನ ಪಟ್ಟಿರ್ತಾರೆ. ಈಗಾಗಲೇ ಪುಟ್ಟಸ್ವಾಮಿ ಅವರ ಮೃತದೇಹವನ್ನ ಈಗಾಗಲೇ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಜೊತೆಗೆ ಆಂಥೋನಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸದ್ಯ ಈ ಬಗ್ಗೆ ಆರ್ಎಂಸಿ ಪೊಲೀಸರು ಕೂಡ ಒಳಚರಂಡಿಗೆ ಇಳಿಸಿದವರ ಬಗ್ಗೆ ತನಿಖೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಒಟ್ನಲ್ಲಿ ಇಂತಹ ವ್ಯಕ್ತಿಗಳನ್ನ ಯಾರು ಒಳಚರಂಡಿಗೆ ಇಳಿಸಿ ಆ ಒಳಚರಂಡಿಯನ್ನ ಕ್ಲೀನ್ ಮಾಡುವಂತೆ ಹಣದ ಆಸೆಯನ್ನ ತೋರಿಸಿ ಒಬ್ಬ ವ್ಯಕ್ತಿಯ ಸಾವಿಗೆ ಕಾರಣವಾದಂತಹ ವ್ಯಕ್ತಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸುಚಿತ್ರ ನಿಮ್ಮೆಲ್ಲ ಮಾಹಿತಿಗಾಗಿ.